ಹಾಯ್ ಫ್ರೆಂಡ್ಸ್, ನಾನಿದು ಸಂಡೇ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ನನ್ನ ಮಗನಿಗೆ ಕರಾಟೆ ಟೂರ್ನಮೆಂಟ್ ಇತ್ತು, ಹಾಗಾಗಿ ಅವನು ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅವ್ನ ಪಾಡು ಅವನು ಓಡ್ತಾ ಇದ್ದಾನೆ. ಅವನು ಹೊಟ್ಮೇಲೆ ನಾವಿಬ್ಬರು ಏನು ಟಿಫನ್ ಮಾಡೋದು ಏನು ಅಂದ್ಕೊಂಡು ನಾವೇನು ಮಾಡೋದು, ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿದು. ಸ್ವಲ್ಪ ಅಷ್ಟರಲ್ಲಿ ನಮ್ಮ ಯಜಮಾನಿಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು. ಹಾಗಾಗಿ ಏನು ಮಾಡೋರು, ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದ್ರು, ಅದನ್ನ ಪಾರ್ಸಲ್ ಮಾಡಿ ನಿನ್ನ ಮನೆಗೆ ತೊಗೊಂಡು ಅಂತ ಕೊಟ್ಟು ನಾನು ಕಳಿಸಿ ಹೋದ್ರು, ಅವ್ರ ಪಾಡವ್ರು ಹೋದರು. ಆಮೇಲೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ನೋಡಿದೆ. ಹೆಸ್ರುಕಾಳು ತರಕಾರಿಗೆ ಸಾಂಬಾರು ಮಾಡಿ, ಹಾಗಲಕಾಯಿ ಇತ್ತು, 1 ವೀಕ್ ಆಗಿತ್ತು ಆಲ್ರೆಡಿ ತೊಗೊಂಡು. ಹಾಗಲಕಾಯಿ ಪಲ್ಯ ಮಾಡೋಣ ಸೈಡ್ ಡಿಶ್ಗೆ ಅಂತೇಳಿ ಹಾಗಲಕಾಯಿ ಪಲ್ಯ ಮಾಡಿ, ಹೆಸ್ರುಕಾಳು ತರಕಾರಿ ಹಾಕಿ ಹುಳಿ ಮಾಡಿ ಅನ್ನ ಮಾಡಿದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಊಟದ ಟೈಮ್ಗೆ. ಸರಿ ಊಟ ಮಾಡ್ಕೊಂಡು ನಾನ್ ವೆಜ್ ಏನೋ ತರೋಣ ಅಂದರೆ ಅವನು ಇರಲಿಲ್ವಲ್ಲ, ನಮ್ಮ ಮಗನೂ ಇನ್ನು ರಾತ್ರಿ ಆಗೋದು ಬರೋದು ಅಂತ ಮೆಸೇಜ್ ಮಾಡಿದರು ಸರು. ಹಾಗಾಗಿ ಇದನ್ನೇ ಹೆಂಗೋ ಮೇಂಟೈನ್ ಮಾಡೋಣ, ಆಮೇಲೆ ಸಂಜೆ ಮೇಲೆ ನೋಡೋಣ ಅಂತೇಳಿ. ಇದು ಒಳ್ಳೆಯದಲ್ಲ, ಆಲ್ರೆಡಿ 1 ವೀಕ್ ಆಗಿ ತೊಗೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದು ಮಾಡೋಣ ಅಂತೇಳಿ ಮಾಡಿದೆ. ಇನ್ನೊಂದ್ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ನಾನು ಏನೇ ಮಾಡಿದ್ರು ಅಡುಗೆಗಳನ್ನ ಈಸಿಯಾಗಿ ಸುಲಭವಾಗಿ ಮಾಡೋದು ತೋರಿಸ್ತೀನಿ. ಮತ್ತು ಕಡಿಮೆ ಸಾಮಗ್ರಿಗಳನ್ನೇ ಹಾಕಬೇಕು, ಜಾಸ್ತಿ ಹಾಕಿ ತುಂಬ ರಿಸ್ಕ್ ತೊಗೊಂಡು ಜಾಸ್ತಿ ಟೈಮ್ ತೊಗೊಂಡು ಅದೆಲ್ಲ ನಾನು ಮಾಡೋಕ್ಕೋಗಲ್ಲ, ನಾನು ವೀಡಿಯೋನೂ ಮಾಡೋಕ್ಕೋಗಲ್ಲ. ಕಡಿಮೆ ಐಟಮೇ ಕಡಿಮೆ ಟೈಮಿಂಗ್ಸಲ್ಲೇ ರುಚಿಯಾಗಿ ಆಗೋಂಥದ್ದನ್ನ, ಹೆಲ್ತಿಯಾಗಿರುತ್ತೆ, ರುಚಿಯಾಗಿರುತ್ತೆ ಅಂಥದ್ದನ್ನ ಮಾಡಿ ತೋರಿಸ್ತೀನಿ. ಇದೆಲ್ಲ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹೊರಗಡೆ ಹೋಗ್ಬಿಟ್ಟು ಬಂದವು. ಅಷ್ಟರಲ್ಲಿ ನನ್ನ ಮಗ ಬಂದ. ಅವನು 3rd ಪ್ಲೇಸಲ್ಲಿ ವಿನ್ನಾಗಿ ಗೆದ್ಕೊಂಬಂದಿದ್ದ. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು ಫ್ರೆಂಡ್ಸ್. ನೋಡಿ, ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.